ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರೂ ರಾಜ್ಯದಲ್ಲಿ ಫೈನಾನ್ಸ್ ಹಾವಳಿ ಮುಂದುವರೆದಿತ್ತು. ಇದೀಗ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದಂತಹ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿದ್ದು ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಈ ಸುದ್ದಿಗಳನ್ನು ನೋಡೋಣ. ಸುಗ್ರೀವಾಜ್ಞೆ ಜಾರಿ ನ್ಯೂಸ್ ಟಾಪ್ 9 ನಲ್ಲಿ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತ ಹಾಕುವ ಸಂದರ್ಭದಲ್ಲಿ ರಾಜ್ಯಪಾಲರು ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಆರ್ಬಿಐ ಅಡಿಯಲ್ಲಿ ನೋಂದಣಿಯಾಗಿರುವ ಸಾಲ ನೀಡುವ ಸಂಸ್ಥೆಗಳನ್ನು ಕಾನೂನು ಪಾಲನೆ ಮೂಲಕವೇ ನಿಯಂತ್ರಿಸಿ, ಅಕಸ್ಮಾತ್ ಸಾಲ ಪಡೆದವರು ನ್ಯಾಯಯುತವಾಗಿ ಸಾಲ ತೀರಿಸದೇ ಇದ್ರೆ ಪ್ರಾಮಾಣಿಕ ಸಂಸ್ಥೆಗಳಿಗೆ ತೊಂದರೆಯಾಗಲಿದೆ. ಅಂತಹ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಬೇಕು. ಸಹಜ ನ್ಯಾಯ ಜಾರಿಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯಿಂದ ಮೂಲಭೂತ ಹಕ್ಕಿಗೆ ಅಡೆತಡೆಯಾಗಬಾರದು ಎಂಬ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಬಡ್ಡಿಕೋರರಿಗೆ ಗುನ್ನ ಹಾಕೋದಕ್ಕೆ ಸುಗ್ರೀವಾಜ್ಞೆ ಸಹಾಯವಾಗಲಿದೆ. ಸುಗ್ರೀವಾಜ್ಞೆ ಜಾರಿಯಿಂದ ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಸಂಜೆ 6 ಗಂಟೆ ಬಳಿಕ ಸಾಲ ವಸೂಲಾತಿ ಒತ್ತಡ ಕಿರುಕುಳ ನೀಡುವಂತಿಲ್ಲ. ಪ್ರಕರಣ ದಾಖಲಾಗಿ ತಪ್ಪು ಸಾಬೀತಾದರೆ 10 ವರ್ಷ ತನಕ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹಲವು ತಿಂಗಳಿನಿಂದ ನಡೀತಾ ಇರುವ ಮಾನಸಿಕ ಕಿರುಕುಳ, ಅಮಾನುಷ ಸಾವು ನೋವು, ಅಮಾನವೀಯ ಸಾಲ ವಸೂಲಾತಿ ಕ್ರಮಗಳಿಗೆ ಬ್ರೇಕ್ ಬೀಳಲಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಫೈನಾನ್ಸ್ ಕಂಪನಿಗಳು, ಖಾಸಗಿ ಹಣಕಾಸು ಸಂಸ್ಥೆಗಳು, ವ್ಯಕ್ತಿಗಳು ಸಾಲ ವಸೂಲಿಯ ನೆಪದಲ್ಲಿ ನೀಡುತ್ತಾ ಇದ್ದ ಕಿರುಕುಳ, ಮಾನಸಿಕ ಹಿಂಸೆ ಮತ್ತು ದೌರ್ಜನ್ಯದಂತಹ ಅಮಾನವೀಯ ಕಾನೂನುಬಾಹಿರ ಕ್ರಮಗಳ ಮೇಲೆ ನಿಯಂತ್ರಣ ಮತ್ತು ನಿರ್ಬಂಧ ಹೇರುವ ಉದ್ದೇಶದಿಂದ ರೂಪಿಸಿದ ಸುಗ್ರೀವಾಜ್ಞೆ ಈ ಕ್ಷಣದಿಂದ ಕಾನೂನಾಗಿ ಜಾರಿಗೆ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಬಡ್ಡಿಕೋರರು, ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳಕ್ಕೆ ಒಳಗಾದವರು ಪೊಲೀಸರಿಗೆ ದೂರು ನೀಡಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅಂತವರಿಗೆ ಹೊಸ ಕಾನೂನಿನ ಅಡಿಯಲ್ಲಿ ಹೆಚ್ಚಿನ ರಕ್ಷಣೆ ಸಿಗಲಿದೆ. ನಮ್ಮ ಈ ಪ್ರಯತ್ನದಿಂದ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಲೇವಾದೇವಿದಾರರ ಕಿರುಕುಳಕ್ಕೆ ಕೊನೆಯಾಗಲಿದೆ. ಅಲ್ಲದೆ ದೌರ್ಜನ್ಯಗಳು ಕೊನೆಯಾಗಲಿದೆ ಎಂಬ ಭರವಸೆ ನನಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಈ ಬಗ್ಗೆ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಇಂತಹ ಕಾನೂನಿನ ಅವಶ್ಯಕತೆ ಇತ್ತು. ಮೀಟರ್ ಬಡ್ಡಿ ದಂಧೆ ಹೆಸರಲ್ಲಿ ಕಿರುಕುಳವನ್ನ ಕೊಡಲಾಗ್ತಾ ಇತ್ತು. ಕಿರುಕುಳ ತಡೆಗೆ ಕಾನೂನು ತರೋದಕ್ಕೆ ಸಿಎಂ ನಿರ್ದೇಶಿಸಿದ್ರು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿರುವ ರಾಜ್ಯಪಾಲರಿಗೆ ಧನ್ಯವಾದಗಳು. ಕಾನೂನು ಜಾರಿಗೆ ತಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸುಗ್ರೀವಾಜ್ಞೆಯನ್ನ ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಬೆಟಗೇರಿ ಬಡ್ಡಿ ಬಕಾಸುರನ ಮನೆಯಲ್ಲಿ ಬರೋಬ್ಬರಿ 4,90,00,000 ನಗದು ಪತ್ತೆಯಾಗಿದೆ. ಯಲ್ಲಪ್ಪ ಮಿಸ್ಕಿನ್ ಮನೆಯಲ್ಲಿ ಕೋಟ್ಯಾಂತರ ಹಣ ಹಾಗೂ ಚಿನ್ನಾಭರಣ ಸಿಕ್ಕಿದೆ. ಮನೆಯಲ್ಲಿ 4,90,00,000 ನಗದು, 997 ಗ್ರಾಂ ಚಿನ್ನವನ್ನ ಗದಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 650 ಬಾಂಡ್, 4 ಎಟಿಎಂ ಕಾರ್ಡ್, 9 ಬ್ಯಾಂಕ್ ಪಾಸ್ಬುಕ್, 2 LIC ಬಾಂಡ್ಗಳು ದಾಳಿ ವೇಳೆ ಪತ್ತೆಯಾಗಿವೆ. ಅಕ್ರಮವಾಗಿ ಸಂಗ್ರಹಣೆ ಮಾಡಿದ್ದ 65 ಲೀಟರ್ ಮದ್ಯ ಜಪ್ತಿ ಮಾಡಲಾಗಿದೆ. ಗದಗ ಪೊಲೀಸ್ ವರಿಷ್ಠಾಧಿಕಾರಿ BS ನೇಮಗೌಡ ಮಾಹಿತಿ ನೀಡಿದ್ದಾರೆ. ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ಥರ ಕೆಲವೆಲ್ಲ ಸಿಕ್ಕಿದೆ. ಕೊಡಗಿನಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ. ದಿಡ್ಡಳ್ಳಿ ಹಾಡಿ ಆದಿವಾಸಿಗಳಿಗೆ ಮೈಕ್ರೋ ಫೈನಾನ್ಸ್ನವರು ಸಾಲದ ಕಂತು ಕಟ್ಟುವಂತೆ ಕಾಟ ಕೊಡ್ತಾ ಇದ್ದಾರೆ. ಸಾವಿನ ಮನೆಗೂ ಬಂದು ಸಾಲ ಕಟ್ಟುವಂತೆ ಫೈನಾನ್ಸ್ ಏಜೆಂಟ್ಗಳು ಒತ್ತಡ ಹಾಕ್ತಾ ಇದ್ದಾರಂತೆ. ಫೈನಾನ್ಸ್ನಿಂದ ಪಡೆದಿರುವ ಸಾಲ ಕಟ್ಟೋದಕ್ಕೆ ಮಗನನ್ನ ಕಾಲೇಜು ಬಿಡಿಸಿ ಜಯ ಎಂಬ ಮಹಿಳೆ ಕೂಲಿಗೆ ಕಳಿಸ್ತಾ ಇದ್ದಾಳೆ. ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯಲ್ಲಿ ಇರುವ ದಿಡ್ಡಳ್ಳಿ ಹಾಡಿ ನಿವಾಸಿಗಳ ಕಷ್ಟ ಕೇಳೋರಿಲ್ಲ. 2017ರಲ್ಲಿ ರಾಷ್ಟ್ರಮಟ್ಟದಲ್ಲಿ ದಿಡ್ಡಳ್ಳಿ ನಿವಾಸಿಗಳ ಹೋರಾಟ ಸುದ್ದಿಯಾಗಿತ್ತು. ಹೋರಾಟದ ಬಳಿಕ ಬಸವನಹಳ್ಳಿಯಲ್ಲಿ ಆದಿವಾಸಿಗಳು ಮನೆಯನ್ನ ಪಡೆದಿದ್ರು.